की जय श्री राम, जय श्री राम, जिंदाबाद जिंदाबाद, जिंदाबाद जिंदाबाद, ಭ್ರಷ್ಟಾಚಾರದ ಹೋರಾಟ ಮಾಡಿದರೆ, ಪಾದಯಾತ್ರೆಗಳು ಮಾಡಿದರೆ ಮತ್ತು ಹೋರಾಟದ ಪ್ರತಿಫಲ ವಾಲ್ಮೀಕಿ ಹಗರಣ ಒಬ್ಬ ಸಚಿವರ ತೆರೆದಂಡ ಆಯ್ತು. ಮೊನ್ನೆ ತಾನೇ ನೋಡಿದ್ರು, ಏನು ಅಬಕಾರಿ ಇಲಾಖೆಯಲ್ಲಿ ಒಂದು CL7 ಲೈಸೆನ್ಸ್ ಕೊಡ್ಬೇಕಂದ್ರೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತದೆ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಒಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಗುಂಡಾಗಿರಿ, ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಮಹಿಳಾ ಅಧಿಕಾರಿ ಮೇಲೆ ದೌರ್ಜನ್ಯ ಮತ್ತು ವಿದ್ಯಾರ್ಥಿ ಯುವತಿಯರ ಮೇಲೆ ಅತ್ಯಾಚಾರ ಮತ್ತು ಇಂಥ ಸರ್ಕಾರ ವಿರುದ್ಧವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷ ಸಂಕಲ್ಪ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಕ್ಷ ಕಾರ್ಯಕರ್ತರು ಮತ್ತು 140ರಿಂದ 150 ಸ್ಥಾನಗಳು ಸ್ವತಂತ್ರವಾಗಿ ಬರಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷರೇ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ತಕ್ಷಣಕ್ಕೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಮ್ಮ ಕಣ್ಮುಂದೆ ಸವಾಲಿದೆ. ನಾವು ಸವಾಲ ಸ್ವೀಕಾರ ಮಾಡಿದ್ವಿ ಮತ್ತು ವಿಧಾನ ಪರಿಷತ್ ಚುನಾವಣೆ ಬರ್ತದೆ. ಎರಡು ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಾವೆಲ್ಲರೂ ಕಂಕಣಬದ್ಧರಾಗಿ ಗಟ್ಟಿಯಾಗಿ ಹೋರಾಟ ಮಾಡಿ, ಮತದಾರರು ಈಗಾಗಲೇ ನಮ್ಮನ್ನ ನೋಡ್ತಾ ಇದಾರೆ, ಮತದಾರರು ಕಾಯ್ತಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಿಸಬೇಕಂತೇಳಿ ಮತದಾರರು ಬಹಳ ಕಾತುರತೆ ಕಾಯ್ತಿದ್ದಾರೆ. ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಬಂದರೂ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಅಭ್ಯರ್ಥಿಗಳು ಮತ್ತು ಏನು ವಿಧಾನ ಪರಿಷತ್ ಚುನಾವಣೆ ಬರುತ್ತೆ 100ಕ್ಕೆ 100 ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮಾಡ್ತೀವಿ. ನಾನು ಯಾವುದೇ ಸೂರ್ಯಚಂದ್ರ ಯಶಸ್ಸನ್ನ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು 2 ವರ್ಷ ಬಹಳ ಒಳ್ಳೆ ಕೆಲಸ ಮಾಡಿದರೆ, ಅವರೇ ಅಧ್ಯಕ್ಷ ಮುಂದುವರಿದರೆ ಅವರ ಸಾರಥ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳು, ಮುಂಬರುವ ವಿಧಾನಸಭೆ ಚುನಾವಣೆ ಅವರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ. ರಾಜ್ಯದ ಯುವಕರ ಒಂದು ಕಣ್ಮಣಿ ವಿಜೇಂದ್ರ ಯಡಿಯೂರಪ್ಪನವರು ಯಾವ ರೀತಿ ರಾಜ್ಯದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು, ತಂದೆಯವರ ಮಾರ್ಗದರ್ಶನ, ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅತ್ಯಂತ ಕಿರಿಯ ವಯಸ್ಸಿನ 45 ವರ್ಷದ ಯುವಕ, ವಿಶ್ವದಲ್ಲೇ ಸಂಘಟನೆ ಬಹಳ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ. ನಿತಿನ್ ನವೀನ್ ರವರು 5 ಬಾರಿ ಶಾಸಕರಾಗಿ, ಸಚಿವರಾಗಿ, ಕಾರ್ಯಾಧ್ಯಕ್ಷರಾಗಿ ಅನೇಕ ಸಂಘಟನೆಗಳ ಮುಂಚೂಣಿ ಇದ್ದು ನಿನ್ನೆ ದಿವಸ ವಿರೋಧ ಆಯ್ಕೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರೆ ನಾವು ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅತ್ಯಂತ ಅಭಿನಂದನೆ ಸಲ್ಲಿಸ್ತಾರೆ. ನಿತಿನ್ ನವೀನ್ ಅವರು ಕಿರಿಯ ವಯಸ್ಸು, ಅವರಿಗೆ ಸಂಘಟನಾ ಸಾಮರ್ಥ್ಯ ಇದೆ, ಸಂಘ ಪರಿವಾರದ ಹಿನ್ನೆಲೆ ಇದೆ ಮತ್ತು ಸಚಿವರಾಗಿ ಯಾವ ರೀತಿ ಬಿಹಾರ ಅಂತ ಹಿಂದುಳಿದ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಕೆಲಸ ಮಾಡಿದ್ರು. ಬಹಳಷ್ಟು ಜನರಿಗೆ ಪಾತ್ರ ಇತ್ತು. ಭಾರತೀಯ ಜನತಾ ಪಾರ್ಟಿ ಒಂದು ಇತಿಹಾಸ ಇದೆ. ರಾಷ್ಟ್ರೀಯ ಏನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮೊದಲನೇ ಅಧ್ಯಕ್ಷರು. ಅದಾದ್ಮೇಲೆ ನಮ್ಮ ಸನ್ಮಾನ್ಯ ವಾಜಪೇಯಿ ಅವರು, ಅಜಾತಶತ್ರು ಅಡ್ವಾಣಿಜಿಯವರು, ಬಹಳಷ್ಟು ಜನ ಪಕ್ಷದ ಸಂಘಟನೆ ಮಾಡಿ, ಅಮಿತ್ ಶಾ ನಂತರ ಇವರು ನಮ್ಮ ನಡ್ಡಾಜಿಯವರು ಸಹ ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿದರೆ ದೇಶದಲ್ಲಿ ಈ ಹಿಂದೆ ಅಟಲ್ಜಿಯವರು ಸಂಘಟನಾ
ಪ್ರತಿಫಲವಾಗಿ ಪ್ರಧಾನಮಂತ್ರಿಗಳಾಗಿದ್ದರು. 15 ದಿವಸ ರಥಯಾತ್ರೆ ಮಾಡಿದ್ರು. ಅಂತ ಪಕ್ಷಕ್ಕೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು 3 ಬಾರಿ ಪ್ರಧಾನಮಂತ್ರಿಗಳಾಗಿದ್ದರು. ವಿಶ್ವ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕಂತ ನಮ್ಮ ನರೇಂದ್ರ ಮೋದಿಜಿಯವರ ಭಾರತೀಯ ಜನತಾ ಪಾರ್ಟಿಯ ಕನಸಿತ್ತು. ಈ ಕನಸನ್ನು ಈಗಾಗಲೇ ನಮ್ಮ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಮೈತ್ರಿಕೂಟ ಇದೆ. ಕಾಂಗ್ರೆಸ್ ಕೇವಲ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ, ಅದು ಸಣ್ಣ ರಾಜ್ಯ ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ಮಾತ್ರ ಅಧಿಕಾರ ಇದೆ. ಈಗಾಗಲೇ ತೆಲಂಗಾಣದ ಸಹ ಸರ್ಕಾರ ಈಗಾಗಲೇ ಪಾಪಡ್ ಆಗಿದೆ. ಯಾಕಂದ್ರೆ ಸುಳ್ಳು ಭರವಸೆಗಳು ಕೊಟ್ಟು ಅವರು ನಮ್ಮ ಹತ್ರ ಹಣನೇ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಟೇಕಪ್ ಆಗಿಲ್ಲ. ಇವತ್ತು ರಾಜ್ಯದಲ್ಲಿ ನಮ್ಮ ರಾಷ್ಟ್ರೀಯ ನೂತನ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸಾರಥ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು 100 ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡ್ತಾರೆ. ಅದೇ ರೀತಿ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ 140-50 ಸ್ಥಾನ ಗಳಿಸಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ವಿಜಯೇಂದ್ರ ಸಾರಥ್ಯದಲ್ಲಿ ಅಂತ ಹೇಳಿ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಎಲ್ಲ ಈಗಾಗಲೇ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಈ ಕಾರ್ಯಕರ್ತರು ಆಯ್ಕೆ ಆಗ್ತದೆ ವಿಶ್ವಾಸ ನಮ್ಮೆಲ್ಲರಿಗಿದೆ. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಇಲ್ಲ ಅಂದ್ರೆ ದೊಡ್ಡ ಸುದ್ದಿ ನಾನೇನು ನೋಡೋಣ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ಸಭೆ ಇತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಮುಖಂಡರುಗಳು, ಅದು ಸಾಮಾನ್ಯ ಜನರಲ್ಲ, ಸ್ವಯಂ ಪ್ರೇರಿತವಾಗಿ ಬೈಕ್ಗಳು, ಕಾರುಗಳಲ್ಲಿ ಬಂದಿದ್ರು. ನಾವು ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಹೊನ್ನಾಳಿ ಪುರಸಭೆ, ನ್ಯಾಮತಿ ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಾಂಗ್ರೆಸ್ ಅಪಪ್ರಚಾರ ಮಾಡ್ತದೆ. ಹಾಗೆ ಮುಖಂಡರುಗಳ ಸಭೆಯನ್ನು ಕರೆದ್ವಿ. ಬಹಳ ದೊಡ್ಡ ಮಟ್ಟದ ಸಭೆ, 600-700 ಮುಖಂಡರು ಸೇರಿದ್ರು. ಒಳ್ಳೆ ಚೆನ್ನಾಗಿ ರಾಜ್ಯದಲ್ಲಿ ಮೊದಲೇ ಪೂರ್ವಭಾವಿ ಸಭೆ. ಈಗಾಗಲೇ ಮುಂದಿನ ಬರುವ ಭಾನುವಾರ ಹೊನ್ನಾಳಿ ನಗರದಲ್ಲಿ ಪ್ರತಿ ವಾರ್ಡಿಗೆ ತೆರಳಿದ್ದೀವಿ, ಪಂಚಾಯತಿಗಳು ಪ್ರವಾಸ ಮಾಡ್ತೀವಿ. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಯಾವುದೇ ಪಣಗಳಿಲ್ಲ, ಗುಂಪಿಲ್ಲ. ಕಮಲದ ಚಿಹ್ನೆಯಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಈಗ ರಾಷ್ಟ್ರೀಯ ಅಧ್ಯಕ್ಷ ನೂತನ ಅಧ್ಯಕ್ಷ ನಿತಿನ್ ನವೀನ್ ರವರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಅದೇ ರೀತಿ ಮೋದಿಜಿಯವರ, ಅಮಿತ್ ಶಾಜಿಯವರ, JP ನಡ್ಡಾಜಿಯವರ ಮತ್ತು ಯಡಿಯೂರಪ್ಪಾಜಿಯವರ ಒಂದು ಕನಸಿದೆ. ಒಬ್ಬ ಯುವ ನಾಯಕ